ಈಗ ಬಯಲುಸೀಮೆಯ ಪ್ರಾಧಿಕಾರ ಏನಿದೆಯಲ್ಲ ಅಧ್ಯಕ್ಷರೇ, ಇದನ್ನ ದಯವಿಟ್ಟು ವಿಸರ್ಜನೆ ಮಾಡಿಬಿಡಿ. ವಿಧಾನ ಪರಿಷತ್ ಬೇಡ, ಬರೀ 35 ಲಕ್ಷ ರೂಪಾಯಿ ಸಲುವಾಗಿ ಪಾಪ ಮಂತ್ರಿಗಳು 35 ಕೋಟಿ ಅವ್ರಿಗೆ ಇರುವುದೇ ಹೊಟ್ಟೆ, ಅವ್ರಿಗಿರುವಂತದ್ದು 35 ಕೋಟಿ. ನೀವು ಕಲ್ಯಾಣ ಕರ್ನಾಟಕಕ್ಕೆ 5,000 ಕೋಟಿ ಕೊಡ್ತೀರಿ. ಮಲೆನಾಡು ಹಂಗಾದ್ರೆ ನಮಗೆ ಬರೇ 35 ಪ್ರಾಧಿಕಾರನ ರದ್ದು ಮಾಡಿ ಕಲ್ಯಾಣ ಕರ್ನಾಟಕ ಮಾದರಿಯಲ್ಲಿ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಡಿ. ಇದು ಬೇಡ ನಮ್ಗೆ ಬಯಲುಸೀಮೆ. 35 ಲಕ್ಷ ರೂಪಾಯಿ ಸಲುವಾಗಿ ಆ 35 ಕೋಟಿ ಬರೀ TADಗೆ ಹೋಗ್ತದೆ ಅಧ್ಯಕ್ಷರೇ. ಅಲ್ಲಿ ಬಯಲುಸೀಮೆ ಪ್ರಾಧಿಕಾರದಲ್ಲಿರುವ ಅಧಿಕಾರಿಗಳ ಸಂಬಳಕ್ಕೆ ಸಾಲುವುದಿಲ್ಲ. ದಯವಿಟ್ಟು ಅದು ವಿಸರ್ಜನೆ ಮಾಡಿಬಿಡಿ. ಯಾವ ವಿಧಾನ ಪರಿಷತ್ ಬೇಡ, ಅವ್ರು ಸಲಹೆ ಕೊಟ್ಟಿದ್ದಾರೆ, ವಿಚಾರ ಹೇಳಿ. ಒಂದ್ ನಿಮಿಷ ಮುಖ್ಯಮಂತ್ರಿ ಈಗ ಬಯಲುಸೀಮೆಯ ಪ್ರಾಧಿಕಾರ ಏನಿದೆಯಲ್ಲ ಅಧ್ಯಕ್ಷರೇ, ಇದನ್ನ ದಯವಿಟ್ಟು ವಿಸರ್ಜನೆ ಮಾಡಿಬಿಡಿ. ವಿಧಾನ ಪರಿಷತ್ ಬೇಡ, ಬರೀ 35 ಲಕ್ಷ ರೂಪಾಯಿ ಸಲುವಾಗಿ ಪಾಪ ಮಂತ್ರಿಗಳು 35 ಕೋಟಿ ಅವ್ರಿಗೆ ಇರುವುದೇ ಹೊಟ್ಟೆ, ಅವ್ರಿಗಿರುವಂತದ್ದು 35 ಕೋಟಿ. ನೀವು ಕಲ್ಯಾಣ ಕರ್ನಾಟಕಕ್ಕೆ 5,000 ಕೋಟಿ ಕೊಡ್ತೀರಿ. ಮಲೆನಾಡು ಹಂಗಾದ್ರೆ ನಮಗೆ ಬರೇ 35 ಲಕ್ಷ ರೂಪಾಯಿ ಬೇಡ. ಪ್ರಾಧಿಕಾರನ ರದ್ದು ಮಾಡಿ ಕಲ್ಯಾಣ ಕರ್ನಾಟಕ ಮಾದರಿಯಲ್ಲಿ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಡಿ. ಇದು ಬೇಡ ನಮ್ಗೆ ಬಯಲುಸೀಮೆ. 35 ಲಕ್ಷ ರೂಪಾಯಿ ಸಲುವಾಗಿ ಆ 35 ಕೋಟಿ ಬರೀ TADಗೆ ಹೋಗ್ತದೆ ಅಧ್ಯಕ್ಷರೇ. ಅಲ್ಲಿ ಬಯಲುಸೀಮೆ ಪ್ರಾಧಿಕಾರದಲ್ಲಿರುವ ಅಧಿಕಾರಿಗಳ ಸಂಬಳಕ್ಕೆ ಸಾಲುವುದಿಲ್ಲ. ದಯವಿಟ್ಟು ಅದು ವಿಸರ್ಜನೆ ಮಾಡಿಬಿಡಿ. ಯಾವ ವಿಧಾನ ಪರಿಷತ್ ಬೇಡ, ಅವ್ರು ಸಲಹೆ ಕೊಟ್ಟಿದ್ದಾರೆ, ವಿಚಾರ ಹೇಳಿ. ಒಂದ್ ನಿಮಿಷ ಮುಖ್ಯಮಂತ್ರಿ ಈಗ ಬಯಲುಸೀಮೆಯ ಪ್ರಾಧಿಕಾರ ಏನಿದೆಯಲ್ಲ ಅಧ್ಯಕ್ಷರೇ, ಇದನ್ನ ದಯವಿಟ್ಟು ವಿಸರ್ಜನೆ ಮಾಡಿಬಿಡಿ. ವಿಧಾನ ಪರಿಷತ್ ಬೇಡ, ಬರೀ 35 ಲಕ್ಷ ರೂಪಾಯಿ ಸಲುವಾಗಿ ಪಾಪ ಮಂತ್ರಿಗಳು 35 ಕೋಟಿ ಅವ್ರಿಗೆ ಇರುವುದೇ ಹೊಟ್ಟೆ, ಅವ್ರಿಗಿರುವಂತದ್ದು 35 ಕೋಟಿ. ನೀವು ಕಲ್ಯಾಣ ಕರ್ನಾಟಕಕ್ಕೆ 5,000 ಕೋಟಿ ಕೊಡ್ತೀರಿ. ಮಲೆನಾಡು ಹಂಗಾದ್ರೆ ನಮಗೆ ಬರೇ 35 ಲಕ್ಷ ರೂಪಾಯಿ ಬೇಡ. ಪ್ರಾಧಿಕಾರನ ರದ್ದು ಮಾಡಿ ಕಲ್ಯಾಣ ಕರ್ನಾಟಕ ಮಾದರಿಯಲ್ಲಿ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಡಿ. ಇದು ಬೇಡ ನಮ್ಗೆ ಬಯಲುಸೀಮೆ. 35 ಲಕ್ಷ ರೂಪಾಯಿ ಸಲುವಾಗಿ ಆ 35 ಕೋಟಿ ಬರೀ TADಗೆ ಹೋಗ್ತದೆ ಅಧ್ಯಕ್ಷರೇ. ಅಲ್ಲಿ ಬಯಲುಸೀಮೆ ಪ್ರಾಧಿಕಾರದಲ್ಲಿರುವ ಅಧಿಕಾರಿಗಳ ಸಂಬಳಕ್ಕೆ ಸಾಲುವುದಿಲ್ಲ. ದಯವಿಟ್ಟು ಅದು ವಿಸರ್ಜನೆ ಮಾಡಿಬಿಡಿ. ಯಾವ ವಿಧಾನ ಪರಿಷತ್ ಬೇಡ, ಅವ್ರು ಸಲಹೆ ಕೊಟ್ಟಿದ್ದಾರೆ, ವಿಚಾರ ಹೇಳಿ. ಒಂದ್ ನಿಮಿಷ ಮುಖ್ಯಮಂತ್ರಿ